ಕೊನೆಗೂ ಗೃಹಲಕ್ಷ್ಮಿಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಾ ಇದ್ರು ಯಾವಾಗಪ್ಪ 19 ಹಾಗೂ 20ನೇ ಕಂತಿನ ಹಣ ಬರುತ್ತೆ ಅಂತ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಏನು ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯನವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಗ್ಯಾರಂಟಿಗಳು ಬಂದಾಗಲ್ಲ, ಅದಕ್ಕೆ ಏನು ಹಣ ಬೇಕು ಅದನ್ನ ನಾವು ಬಡ್ಜೆಟ್ ನಲ್ಲಿ ಹಣವನ್ನ ತೆಗೆದಿಟ್ಟಿದ್ದೇವೆ ಅಂತ ಹೇಳಿದ್ರು. ಸೊ ಅದೇ ಪ್ರಕಾರ ಈಗ ಪ್ರತಿಯೊಬ್ರು 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಬಿಡ್ತು 20ನೇ ಕಂತಿನ ಹಣ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು 19 ಹಾಗೂ 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಕಾಯ್ತಾ ಇದ್ರ, ಪ್ರತಿಯೊಬ್ರು ವಿಡಿಯೋನ ಕಡ್ಡಾಯವಾಗಿ ನೋಡ್ಲೇಬೇಕು. ಯಾಕಂದ್ರೆ ಪ್ರತಿದಿನ ಹೊಸ ಹೊಸ ಅಪ್ಡೇಟ್ ಗಳನ್ನ ನೋಡ್ತಾ ಇರ್ತೀರಾ. ಏನ್ ಸರ್ ಪ್ರತಿದಿನ ಹೇಳ್ತಾ ಇದೀರಾ, ಆದ್ರೆ ಇಲ್ಲಿ ಹಣನೇ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹೇಳೋದೊಂದು ಮಾಡೋದೊಂದು ಆ ರೀತಿ ಆಗಿದೆ ರಾಜ್ಯ ಸರ್ಕಾರದ್ದು. ನಿಮಗೆ ಗೊತ್ತಿರ್ಬೋದು, ಒಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ನಾವು 3 ಕಂತುಗಳ ಹಣವನ್ನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಏಪ್ರಿಲ್ ನಲ್ಲಿ ಹೇಳಿದ್ರು. ಈಗ ಕೊನೆಗೂ ಮೇ ತಿಂಗಳ ಬಂತು. ಈಗ 4 ಕಂತುಗಳ ಹಣ ಬಾಕಿ ಇದೆ ಅಂತ ಖುದ್ದಾಗಿ ಸಿಎಂ ಅಂದ್ರೆ ಮುಖ್ಯಮಂತ್ರಿಗಳೇ ಅಂದ್ರೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ. ನಿಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳದ್ದು ಸೇರಿ 4 ತಿಂಗಳದ್ದು ಹಣ ಕೊಡ್ಬೇಕಂತ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಇಲ್ಲಿ 19ನೇ ಕಂತಿನ ಹಣವೇ ಸರಿಯಾಗಿ ಬರ್ತಾ ಇಲ್ಲ ಸರ್ ಅಂತ ಜನರು ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದಕ್ಕ ಎಲ್ಲ ಮುಖ್ಯವಾದಂತ ಕಾರಣ ಬಂಡವಾಳದ ಕೊರತೆ ಅಂತ ಎದ್ದು ಕಾಣ್ತಾ ಇದೆ. ಆದ್ರೆ ಇದನ್ನ ರಾಜ್ಯ ಸರ್ಕಾರ ಒಪ್ಪಿಕೊಳ್ತಾ ಇಲ್ಲ. ಅಂದ್ರೆ ಇಲ್ಲಿ ನಾವು ಬಡ್ಜೆಟ್ ನಲ್ಲಿ ಇದಕ್ಕಾಗಿ ಹಣವನ್ನ ತೆಗೆದಿಟ್ಟಿದ್ದೇವೆ, ಯಾವುದೇ ತೊಂದರೆ ಇಲ್ಲ ಅಂತ ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇನ್ನೊಂದ್ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಮಾರ್ಚ್ ಇಯರ್ ಎಂಡ್ ಆಗಿರೋ ಕಾರಣದಿಂದಾಗಿ ಲೆಕ್ಕಾಚಾರ ಆಗ್ತಾ ಇಲ್ಲ, ಅದಕ್ಕಾಗಿ ಸ್ವಲ್ಪ ಹಣ ಬರುವಲ್ಲಿ ಡಿಲೇ ಆಗ್ತಾ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೇ ಆಗ್ಲಿ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಇವತ್ತ ಮೇ 18ನೇ ತಾರೀಕು, ಹೌದು ಸ್ನೇಹಿತರೆ, ಭಾನುವಾರ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಬಿಡುಗಡೆ. ಹೌದು, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಇಲ್ಲ, ಇವತ್ತ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹಣ, ಯಾರೆಲ್ಲ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇವತ್ತ ಭಾನುವಾರ ಮೇ 18ನೇ ತಾರೀಕು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಪ್ರತಿದಿನ ಅಕೌಂಟ್ ಗಳನ್ನ ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡ್ತಾ ಇದ್ರು. ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಹಣ ಬರ್ಬೋದು ಅಂತ ಹೇಳಿದಿರ. ಅದಕ್ಕಾಗಿ ಎಲ್ಲರೂ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಬಡವರಿಗೆ 2,000 4,000 ಹಣ ಬಂದ್ರೆ ಬಹಳಷ್ಟು ಅನುಕೂಲ ಆಗುತ್ತಂತ. ಇಲ್ಲಿ ನೋಡಿದ್ರೆ ಒಂದ್ ಕಡೆಗೆ ಇಲ್ಲಿ ಹಣ ಬರ್ತಾ ಇಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಗಳು ಆಗ್ತಾನೆ ಇದಾವೆ. ರಾಜ್ಯ ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಏನಪ್ಪಾ ಈ ಗ್ಯಾರಂಟಿಗಳು ಮೊದಲಿಗಾದ್ರೂ ಕರೆಕ್ಟ್ ಆಗಿ ಬರ್ತಾ ಇದ್ವು, ಈ ತಿಂಗಳದ್ದು ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳಿಗೆ ಬರ್ತಾ ಇತ್ತು. ಆ ರೀತಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಹಣ ಬರ್ತಾ ಇತ್ತು. ಆದ್ರೆ ಈಗ 4 ತಿಂಗಳದ್ದು ಹಣ ಬಂದಿಲ್ಲ. ಸೊ ಇದಕ್ಕಾಗಿ ಬಹಳಷ್ಟು ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಒಂದು ಈ ಸರ್ಕಾರದ ಸಾಹಸನೇ ಬೇಡ, 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡಿ, ನಮ್ಗೆ ಈ ಒಂದು ಹಣದ ಅವಶ್ಯಕತೆನೇ ಇಲ್ಲ, ಫ್ರೀ ಬಸ್ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಜನರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ನಮಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್, ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಇವತ್ತ 100% ಆಗಿ ಜಮಾ ಆಗುತ್ತಂತ ಮಾಹಿತಿ ಬಂದಿರುವಂತದ್ದು. ಹೌದು ಸ್ನೇಹಿತರೆ, ಈಗಾಗಲೇ 19ನೇ ಕಂತಿನ ಹಣ ಏನಿದೆ 80% ಜನಗಳಿಗೆ ಬಿಡುಗಡೆ ಆಗಿದೆ. ಇನ್ನು 20% ಜನಗಳಿಗೆ ಮಾತ್ರ ಬಂದಿಲ್ಲ. ಸೊ ಯಾರಿಗಾದ್ರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 100% ಆಗಿ ನಿಮ್ಮ ಖಾತೆಗಳಿಗೆ 4,000 ಹಣ ಬರುತ್ತೆ. ಇಲ್ಲಿ ಖುದ್ದಾಗೆ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು, 4 ತಿಂಗಳ ಹಣವನ್ನ ತೆಗೆದಿಟ್ಟಿದ್ದೇವೆ, ನಿಮ್ಮ ಖಾತೆಗಳಿಗೆ ಇಮಿಡಿಯೇಟ್ ಆಗಿ ರಿಲೀಸ್ ಆಗೇ ಆಗುತ್ತೆ ಅಂತ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ಭಾಷಣವನ್ನ ಮಾಡಿರುವಂತದ್ದು. ಹೌದು ಸ್ನೇಹಿತರೆ, ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ನಿಮಗೆ 19, 20ನೇ ಕಂತಿನ ಹಣ 4,000 ಹಣ ರಿಲೀಸ್ ಆಗ್ತಾ ಇದೆ. ಈಗ 20ನೇ ಕಂತಿನ ಹಣ ಕೂಡ ಯಾವುದೇ ಒಂದು ತೊಂದರೆ ಇಲ್ದಾನೆ ಡಿಬಿಟಿ ಪುಷ್ ಆಗಿದಂತೆ. ಇನ್ನೇನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದೊಂದೇ ಬಾಕಿ. ನಿನ್ನೆ ಕೆಲವರಿಗೆ ಹಣ 20ನೇ ಕಂತಿನ ಹಣ ಬಂದಿದೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇವತ್ತ ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಖಾತೆಗಳಿಗೆ 19 ಹಾಗೂ 20ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಇಂಥ ಜಿಲ್ಲೆಗಳಿಗೆ ನಾವು 20ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ, ಇಂಥ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿಲ್ಲ. ಆದ್ರೆ ಇಲ್ಲಿ ಹಂತ ಹಂತವಾಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಮೊದಲನೇ ಹಂತದಲ್ಲಿ 20ನೇ ಕಂತಿನ ಹಣವನ್ನ ಈಗಾಗಲೇ ರಿಲೀಸ್ ಮಾಡಿರುವಂತದ್ದು. ಸೊ ಇಲ್ಲಿ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಇವತ್ತ ಗ್ಯಾರಂಟಿಯಾಗಿ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇಲ್ಲಿ ಜೊತೆಗೆ ಯಾರಿಗಾದ್ರೂ 19ನೇ ಕಂತಿನ ಹಣ ಬಂದಿಲ್ವಂದ್ರೆ
4,000 ರೂಪಾಯಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಮುಂದಿನ ವಾರದಲ್ಲೇ ನಿಮಗೆ 21ನೇ ಕಂತಿನ ಹಣ ಬಿಡುಗಡೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಯಾರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಹಳಷ್ಟು ಮಂದಿ ಏನ್ ಅನ್ಕೊಂಡಿದ್ದಾರೆ, ನಮ್ಗೇನು ಹಣ ಬರುತ್ತಾ ಇಲ್ಲ, ಯಾವ್ದಾದ್ರು ಹೊಸ ರೂಲ್ಸ್ ಗಳು ಹೊಸ ಕಂಡೀಷನ್ ಗಳನ್ನ ಹಾಕಿ ನಮ್ಗೆ ಹಣ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದಾರ ಏನೋ ಅಂತ ಬಹಳಷ್ಟು ಮಂದಿ ಚಿಂತೆಗೆ ಒಳಗಾಗಿದ್ದಾರೆ. ಡೋಂಟ್ ವರಿ, ಯಾಕಂದ್ರೆ ಯಾವುದೇ ಒಂದು ಬದಲಾವಣೆ ಆಗಿಲ್ಲಂತೆ. ಇದರಲ್ಲಿ ಯಾರಿಗೆ ಇನ್ನೂ ಹಣ ಬರೋದು ನಿಂತಿತ್ತು ಅಂತವ್ರಿಗೆ ಕೂಡ ವೆರಿಫೈ ಮಾಡಿ ಹಣವನ್ನ ಹಾಕ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇವತ್ತ ಏನಿದೆ, ಭಾನುವಾರ ಮೇ 18ನೇ ತಾರೀಕು ಪ್ರತಿಯೊಬ್ಬರಿಗೂ 20ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಬಂದಿಲ್ಲಪ್ಪ ಅಂದ್ರೂ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗೇ ಆಗುತ್ತೆ. ಸೊ ಹಾಗಾದ್ರೆ ಇವತ್ತ 19 ಹಾಗೂ 20ನೇ ಕಂತಿನ ಹಣ 4,000 ಪಡೆಯುವಂತ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಸೊ ಹಾಗಾದ್ರೆ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ, ಯಾವ ಜಿಲ್ಲೆಗೆ ಬಂದಿದೆ ಯಾವ ಇಲ್ಲ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.